ಟಿ20 ವಿಶ್ವಕಪ್ನ ರಣರೋಚಕ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು ಸಿಕ್ಕಿದೆ. ಹರಿಣಗಳ ಕೈಯಿಂದ ಗೆಲುವು ಕಸಿದುಕೊಂಡ ಭಾರತ ಎರಡನೇ ಬಾರಿಗೆ ಟಿ20 ಕ್ರಿಕೆಟ್ ವಿಶ್ವಕಪ್ಗೆ ಮುತ್ತಿಟ್ಟಿದೆ. ಎರಡನೇ ಬಾರಿಗೆ ಟಿ20 ಕ್ರಿಕೆಟ್ ವಿಶ್ವಕಪ್ ಗೆದ್ದ ಭಾರತ. ರಣರೋಚಕ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಗೆಲುವು. 7 ರನ್ಗಳಿಂದ ದಕ್ಷಿಣ ಆಫ್ರಿಕಾ ಮಣಿಸಿದ ಭಾರತ. ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಫೈನಲ್ ಸೋಲಿನ ನೋವು ಕೋಟ್ಯಾಂತರ ಭಾರತೀಯರ ಎದೆಯಲ್ಲಿತ್ತು. ಇನ್ನೇನು ಸೋತೆ ಹೋಗ್ತೀವಿ ಅನ್ನೋ ಆತಂಕದಲ್ಲಿದ್ದ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ 20ನೇ ಓವರ್ನಲ್ಲಿ ಗೆಲುವಿನ ಸಿಹಿ ಸಿಕ್ಕಿತ್ತು. ಬಾರ್ಬಡೋಸ್ನಲ್ಲಿ ನಡೆದ ಫೈನಲ್ನಲ್ಲಿ ಟೀಂ ಇಂಡಿಯಾ ರೋಚಕ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನ ಭಾರತ ಮಣಿಸಿ ಕ್ರಿಕೆಟ್ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ ಚಾಂಪಿಯನ್ ಆಗಿ ಭಾರತ ಹೊರಹೊಮ್ಮಿದೆ. ಟಾಸ್ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 176 ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನ ಕಲೆ ಹಾಕಿತು. ಭಾರತ ನೀಡಿದ 177 ರನ್ಗಳ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡ ಕೊನೆಗೆ 8 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಮೂಲಕ ಎರಡನೇ ಬಾರಿಗೆ ಟಿ20 ವಿಶ್ವಕಪ್ನ ಚಾಂಪಿಯನ್ ಆಯಿತು. ಬ್ಯಾಟಿಂಗ್ನಲ್ಲಿ ಆಸರಿಯಾದ ಕೊಹ್ಲಿ, ಅಕ್ಷರ್, ದುಬೆ ಮೊದಲಿಗೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಭಾರತಕ್ಕೆ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಳಿದಿದ್ರು. ಆದರೆ ಭಾರತಕ್ಕೆ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಗಿತ್ತು. 30 ರನ್ ಕಲೆ ಹಾಕುವ ಮೊದಲೇ ರೋಹಿತ್ ಶರ್ಮಾ ವಿಕೆಟ್ ಒಪ್ಪಿಸಿ ಶಾಕ್ ಕೊಟ್ಟಿದ್ರು. ರೋಹಿತ್ ವಿಕೆಟ್ ಹೊರಳುತ್ತಾ ಇದ್ದಂತೆ ಕ್ರೀಸ್ಗೆ ಬಂದಿದ್ದ ರಿಷಬ್ ಪಂತ್ 2 ಎಸೆತಕ್ಕೆ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ಸೂರ್ಯಕುಮಾರ್ ಯಾದವ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ಉಳಿಯಲಿಲ್ಲ. ನಿಧಾನಕ್ಕೆ ರನ್ ಗಳಿಸ್ತಾ ಇದ್ದ ವಿರಾಟ್ ಕೊಹ್ಲಿಗೆ ಸಾಥ್ ಸಿಗದೆ ಒಬ್ಬರ ಹಿಂದೊಬ್ಬರು ನಿರ್ಗಮಿಸಿ ಆತಂಕಕ್ಕೆ ಕಾರಣವಾಗಿದ್ರು. ಆದರೆ ಸೂರ್ಯಕುಮಾರ್ ಯಾದವ್ ಬಳಿಕ ಫೀಲ್ಡ್ಗೆ ಇಳಿದ ಅಕ್ಷರ್ ಪಟೇಲ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಆದರೆ ಅರ್ಧ ಶತಕಕ್ಕೆ 3 ರನ್ ಬಾಕಿ ಇರುವಾಗಲೇ ವಿಕೆಟ್ ಒಪ್ಪಿಸಿದ್ರು. ಅರ್ಧ ಶತಕದಿಂದ ವಂಚಿತರಾದ್ರು. ಮತ್ತೊಂದೆಡೆ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತಿದ್ದ ವಿರಾಟ್ ಕೊಹ್ಲಿಗೆ ಶಿವಂ ದುಬೆ ಕೂಡ ಸಾಥ್ ನೀಡಿದ್ರು. ಇನ್ನು ಜವಾಬ್ದಾರಿಯುತವಾಗಿ ಆಟವಾಡಿ ವಿರಾಟ್ ಕೊಹ್ಲಿ 76 ರನ್ ಗಳಿಸಿ ಕೊನೆ ಹಂತದಲ್ಲಿ ನಿರ್ಗಮಿಸಿದ್ರು. ಶಿವಂ ದುಬೆ ಮತ್ತು ರವೀಂದ್ರ ಜಡೇಜಾ ಕೂಡ ವಿಕೆಟ್ ಒಪ್ಪಿಸಿ ಕೊನೆಗೆ 20 ಓವರ್ಗಳಲ್ಲಿ 176 ರನ್ ಕಲೆ ಹಾಕಿದ್ರು. ದಕ್ಷಿಣ ಆಫ್ರಿಕಾವನ್ನ ದಂಗು ಬಡಿಸಿದ ಭಾರತದ ಬೌಲರ್ಸ್. ಹರಿಣಗಳ ಬೇಟೆಯಾಡಿದ ಹಾರ್ದಿಕ್, ಬೂಮ್ರಾ, ಹರ್ಷದೀಪ್. ಭಾರತದ 177 ರನ್ಗಳ ಗುರಿ ಬೆನ್ನತ್ತಿದ್ದ ದಕ್ಷಿಣ ಆಫ್ರಿಕಾಗೆ ಎರಡನೇ ಓವರ್ನಲ್ಲಿ ಅಖಾಡಕ್ಕಿಳಿದ ಬೂಮ್ರಾ ಮರ್ಮಾಘಾತ ನೀಡಿದ್ರು. ಇನ್ನು 10 ರನ್ ಆಗುವ ಮೊದಲಿಗೆ ಅತ್ಯದ್ಭುತ ಸ್ವಿಂಗ್ ಬೌಲಿಂಗ್ ಮೂಲಕ ಹೆಂಡ್ರಿಕ್ಸ್ ವಿಕೆಟ್ ಉರುಳಿಸಿದ್ರು. ನೆಕ್ಸ್ಟ್ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ ದಕ್ಷಿಣ ಆಫ್ರಿಕಾದ ಪ್ರಮುಖ ಬ್ಯಾಟರ್ ಮಾರ್ಕಮ್ ವಿಕೆಟ್ ಕಸಿದು ದಕ್ಷಿಣ ಆಫ್ರಿಕಾಗೆ ಟೆನ್ಷನ್ ತಂದಿಟ್ರು. ಇದಾದ ಬಳಿಕ ಕ್ರೀಸ್ಗೆ ಬಂದ ಸ್ಟಬ್ಸ್ ಉತ್ತಮ ಆಟದ ಮೂಲಕ ಕ್ವಿಂಟನ್ ಡಿಕಾಕ್ಗೆ ಜೊತೆಯಾಗಿದ್ರು. ಆದರೆ ಅಕ್ಷರ್ ಪಟೇಲ್ ಸ್ಪಿನ್ಗೆ ಕ್ಲೀನ್ ಬೌಲ್ಡ್ ಆದ್ರು. ಬಳಿಕ ಕ್ಲಾಸನ್ ಮತ್ತು ಡಿಕಾಕ್ ಉತ್ತಮ ಜೊತೆಯಾಟ ಆಡಿದ್ರು. ಆದರೆ 39 ರನ್ ಗಳಿಸಿದ್ದ ಡಿಕಾಕ್ ಹರ್ಷದೀಪ್ ಸಿಂಗ್ಗೆ ವಿಕೆಟ್ ಒಪ್ಪಿಸಿದ್ರು. ಅಬ್ಬರದ ಆಟವಾಡ್ತಿದ್ದ ಕ್ಲಾಸನ್ ದಕ್ಷಿಣ ಆಫ್ರಿಕಾವನ್ನ ಗೆಲುವಿನ ಸನಿಹಕ್ಕೆ ತಂದು ಬಿಟ್ರು. ಅಕ್ಷರ್ ಪಟೇಲ್ಗೆ ಒಂದೇ ಓವರ್ನಲ್ಲಿ 24 ರನ್ ಬಾರಿಸಿ ಕ್ಲಾಸನ್ ಭಾರತದ ಗೆಲುವಿನ ಆಸೆಯನ್ನ ಕಡಿಮೆ ಮಾಡಿಬಿಟ್ಟಿದ್ರು. ಇನ್ನೇನು ಪಂದ್ಯ ಭಾರತದ ಕೈ ತಪ್ಪಿತು ಅನ್ನೋ ಹೊತ್ತಿಗೆ ಹಾರ್ದಿಕ್ ಪಾಂಡ್ಯ ಎಂಟ್ರಿ ಕೊಟ್ಟು ಕ್ಲಾಸನ್ಗೆ ಶಾಕ್ ನೀಡಿದ್ರು. ಕೇವಲ 27 ಬಾಲ್ಗಳಲ್ಲಿ 52 ರನ್ ಗಳಿಸಿದ್ದ ಕ್ಲಾಸನ್ ವಿಕೆಟ್ ಉರುಳಿಸಿ ಪಂದ್ಯ ಭಾರತದತ್ತ ತಿರುಗಲು ನೆರವಾದರು.
ಕೊನೆಯ ಓವರ್ನಲ್ಲೂ ಹಾರ್ದಿಕ್ ಪಾಂಡ್ಯ ಡೇವಿಡ್ ಮಿಲ್ಲರ್ ವಿಕೆಟ್ ಕೂಡ ಉರುಳಿಸಿದ್ರು. ಹೀಗೆ 169 ರನ್ಗಳಿಗೆ ದಕ್ಷಿಣ ಆಫ್ರಿಕಾವನ್ನ ಕಟ್ಟಿ ಹಾಕುವಲ್ಲಿ ಭಾರತ ಯಶಸ್ವಿಯಾಯಿತು. 2ನೇ ಬಾರಿಗೆ T20 ವಿಶ್ವಕಪ್ಗೆ ಭಾರತ ಮುತ್ತಿಕ್ಕಿತು. ಸ್ಪೋರ್ಟ್ಸ್ ಬ್ಯೂರೋ, TV9.